ಉಕ್ರೇನ್ನಿಂದ ಮುಂಬೈಗೆ ಬಂದಿದ್ದಾರೆ 219 ವಿದ್ಯಾರ್ಥಿಗಳು. ಮಧ್ಯರಾತ್ರಿ 2ನೇ ವಿಮಾನದಲ್ಲಿ ಬರ್ತಾ ಇದ್ದಾರೆ. ಇನ್ನು 250 ಜನ. ರಾಜ್ಯದ 20 ರಿಂದ 30 ವಿದ್ಯಾರ್ಥಿಗಳು ಆಗಮಿಸುವ ನಿರೀಕ್ಷೆ ಇದೆ. ಈಗಾಗಲೇ ಮುಂಬೈಗೆ ಬಂದಿದ್ದಾರೆ 219 ವಿದ್ಯಾರ್ಥಿಗಳು. ಮಕ್ಕಳನ್ನ ಕಂಡು ಪೋಷಕರಲ್ಲಿ ಆನಂದ ಕಣ್ಣೀರು ಬಂದಿದೆ. ಅಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ದೆಹಲಿಗೆ ಮತ್ತೊಂದು ವಿಮಾನ ಬರುತ್ತೆ. ಅದರಲ್ಲೂ 250 ಜನ ಬರ್ತಾ ಇದ್ದಾರೆ ಈ ವಿಮಾನದಲ್ಲಿ. ಮುಂಬೈಗೆ ಆಲ್ರೆಡಿ 8:30 ವೇಳೆಗೆ 219 ವಿದ್ಯಾರ್ಥಿಗಳು ಬಂದಿದ್ದಾರೆ. ಮತ್ತೊಂದು ಕಡೆ 250 ಜನ ದೆಹಲಿಯ ವಿಮಾನದಲ್ಲಿ ಬರುವಂತಹ ಚಾನ್ಸಸ್ ಕೂಡ ಇದೆ. ಮಧ್ಯರಾತ್ರಿ 3 ಗಂಟೆಗೆ ದೆಹಲಿಗೆ ಮತ್ತೊಂದು ವಿಮಾನ ಬರುತ್ತೆ. ಸೊ ಈಗಾಗಲೇ ಸಾಕಷ್ಟು ಆತಂಕ ಇತ್ತು ಒಂದಷ್ಟು ಪೋಷಕರಿಗೆ. ಸಾಕಷ್ಟು ಜನ ಅಲ್ಲೇ ಇದ್ರು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಯಾರ್ಯಾರು ಈಗ ಬಂದಿದ್ದಾರೆ, ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಅಲ್ಲಿ ಬರ್ತಾ ಇದಾರಲ್ಲ, ಸಾಕಷ್ಟು ಆತಂಕಕ್ಕೆ ಒಳಗಾದಂತಹ ಹಿನ್ನೆಲೆಯಲ್ಲಿ ಈಗ ಅವರ ಪೋಷಕರು ಅಲ್ಲಿಗೆ ಹೋಗಿದ್ರು. ಸಾಕಷ್ಟು ಆನಂದ ಬಾಷ್ಪವನ್ನು ಕೂಡ ಈಗ ಹರಿಸಿದ್ದಾರೆ. ತಾಯ್ನಾಡಿಗೆ ಬಂದಿರದ 219 ಭಾರತೀಯರನ್ನ ಕಂಡು ಅವರ ವಿದ್ಯಾರ್ಥಿಗಳ ತಂದೆ ತಾಯಿ ಸಾಕಷ್ಟು ಆತಂಕಗೊಂಡಿರುವಂತಹ ಸಂದರ್ಭದಲ್ಲೇ ಮಕ್ಕಳನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಹಾಗೇನೆ ಪಿಯೂಷ್ ಗೋಯಲ್ ಕೂಡ ಅಲ್ಲಿಗೆ ಹೋದ್ರು, ಮಕ್ಕಳ ಜೊತೆ ಮಾತನಾಡಿಸಿದ್ರು. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸ್ವಾಗತವನ್ನ ಮಾಡಿದ್ದಾರೆ ಮುಂಬೈ ಏರ್ಪೋರ್ಟ್ ನಲ್ಲಿ. Thank you so much, madam. Thank you. We are very, very grateful to you. You all are stars, and the whole nation is proud of all of you. Thank you. Wish you a long life to all of you. Thank you. All are just outstanding. Compliments to all of you. Captain. Come, Sonali, come. She's the leader talking. Prime Minister Modi has actually sent me to thank all of you for the wonderful work you have done. Oh, that's great. That's the message for you. They are saying we'll do it again. And that's the spirit of oneness, of Indianness that I think we all reflect. And the kids were so overjoyed. ಯುದ್ಧ ಭೂಮಿಯಾಗಿರೋ ಉಕ್ರೇನ್ ಸ್ಥಿತಿ ಭಾರಿ ಹದಗೆಟ್ಟಿದೆ. ಅಲ್ಲಿ ವಿದ್ಯಾಭ್ಯಾಸಕ್ಕಂತ ಹೋದ ಕನ್ನಡಿಗರು ಜೀವ ಉಳಿಸಿಕೊಂಡು ಭಾರತಕ್ಕೆ ವಾಪಸ್ಸಾಗಲು ಪರದಾಡ್ತಿದ್ದಾರೆ. ಉಕ್ರೇನ್ನಲ್ಲಿ ಕನ್ನಡಿಗರ ಪರದಾಟ, ಕ್ಷಣ ಕ್ಷಣಕ್ಕೂ ಜೀವಕ್ಕಾಗಿ ಹೋರಾಟ. ಕಾರ್ಕಿವ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರೂ ಕೂಡ ಬಾಂಬ್ ಟ್ರಕ್ನಲ್ಲೇ ಇದ್ದಾರೆ. ಊಟ, ನೀರು, ನಿದ್ದೆ ಇಲ್ಲದೆ ಪರದಾಡ್ತಿದ್ದಾರೆ. ಎಂಬೆಸಿ ಪೋರ್ಟ್ನಲ್ಲಿ ರಿಜಿಸ್ಟರ್ ಮಾಡಿದ್ವಿ, ಆದ್ರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ. ನಿಜಕ್ಕೂ ಇಲ್ಲಿನ ಪರಿಸ್ಥಿತಿ ಹದಗೆಡ್ತಿದೆ ಅಂತ ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ಸ್ಟೇಷನ್ನ ಅಂಡರ್ ಗ್ರೌಂಡ್ ನಲ್ಲಿ 20ಕ್ಕೂ ಹೆಚ್ಚು ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ. ತಂದಿದ್ದ ಊಟ ಎಲ್ಲ ಖಾಲಿಯಾಗ್ತಿದ್ದು ಕೂರಲು ಕೂಡ ಸ್ಥಳ ಇಲ್ಲದ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಅಲ್ಲಿರೋ ವಿದ್ಯಾರ್ಥಿಗಳು ನಮ್ಮನ್ನ ಬೇಗ ಕರೆಸಿಕೊಳ್ಳಿ ಅಂತ ಮನವಿ ಮಾಡ್ತಿದ್ದಾರೆ. ಪೋಷಕರು ಮಕ್ಕಳ ಸಂಕಷ್ಟ ನೋಡಿ ಭಾರತಕ್ಕೆ ಬರಲು ವ್ಯವಸ್ಥೆ ಮಾಡಿಕೊಡಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕಾರ್ಕಿವ್ ಸಿಟಿನಲ್ಲಿ ಫ್ಲಾಟ್ ಅಲ್ಲ ಅವನೇ. ಈಗ ಸದ್ಯಕ್ಕೆ ಸಂಜೆ 6 o'clock ನಮಗೆ ಫೋನ್ ಮಾಡಿದ್ದ. ಸೇಫ್ ಆಗಿದ್ದೀವಿ ನಾವು, ಬೇಸ್ಮೆಂಟಲ್ಲಿ ಅವ್ರ ಫ್ಲ್ಯಾಟಲ್ಲಿದ್ದಾರೆ, ಅವರು ಫ್ರೆಂಡ್ಸು ಎಲ್ಲ ಫ್ಲ್ಯಾಟಲ್ಲಿದ್ದೀವಿ, ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಅದು ಮಾಹಿತಿ ಇಲ್ಲ ಮೇಡಮ್. ಇನ್ನೂ ಅಲ್ಲಿ ಈಗ ಎಲ್ಲ ಕಡೆಯಿಂದನೂ ಕಾರ್ಕಿವ್ ಸಿಟಿನೇ ಅಟ್ಯಾಕ್ ಮಾಡೋರಂತೆ. ಬಾಂಬ್ ಇದೆಲ್ಲ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಅದು ಸ್ವಲ್ಪ ಭಯ, ಈಚೆ ಬರಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡೋರಂತೆ. ನೆಲಮಂಗಲದ ನವ್ಯ ಉಕ್ರೇನ್ನಿಂದ ಮತ್ತೊಂದು ವಿಡಿಯೋ ಮಾಡಿದ್ದಾರೆ. ಇಲ್ಲಿ ಏನೂ ಸಿಗ್ತಿಲ್ಲ, ಆಹಾರ ನೀರಿಗೂ ಪರದಾಡ್ತಿದೀವಿ, ಸೂಪರ್ ಮಾರ್ಕೆಟ್ಗಳೆಲ್ಲ ಖಾಲಿಯಾಗಿವೆ, ಎತ್ತ ನೋಡಿದ್ರು ರಷ್ಯಾ ಟ್ಯಾಂಕರ್ಗಳು ಓಡಾಡ್ತಿವೆ, ಕಾರ್ಕಿವ್ನಲ್ಲಿ ಯುದ್ಧ ನಡೀತಿದೆ, ದಯವಿಟ್ಟು ಕಾರ್ಕಿವ್ನಲ್ಲಿನ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. Please pressurize them and I request the government to please take the actions for the people who are suffering like us every minute and every second. Please. ಒಟ್ನಲ್ಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿದ್ದು ಆದಷ್ಟು ಬೇಗ ಸರ್ಕಾರ ವಿದ್ಯಾರ್ಥಿಗಳು ತಾಯ್ನಾಡಿಗೆ ಬರಲು ವ್ಯವಸ್ಥೆ ಮಾಡಬೇಕಾಗಿದೆ. ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ಹೆಚ್ಚಾಗ್ತಾನೆ ಇದೆ. ತಲ್ವಾರ್ ಹಿಡಿದು ಹಣ ದೋಚಿದ್ದ ಖದೀಮರು ಸಿಸಿಟಿವಿಯಿಂದ ಲಾಕ್ ಆಗಿದ್ರೆ
ಇನ್ನೊಂದೆಡೆ ಪತ್ನಿಯನ್ನ ಕೊಂದ ಪತಿರಾಯ ಕಂಬಿ ಎಣಿಸುತ್ತಿದ್ದಾನೆ. ಇವೆಲ್ಲದರ ಮಧ್ಯೆ ಅಮಾಯಕರ ಹಣ ಎಗರಿಸ್ತಾ ಇದ್ದವರಿಗೆ ಪೊಲೀಸರು ಕೋಳ ತೋರಿಸಿದ್ದಾರೆ. ರಾಜಧಾನಿ ಕ್ರೈಮ್ ನಂಬರ್ 1. ಇಲ್ಲಿ ಕಾಣ್ತಿರೋ ಇಬ್ಬರು ಖತರ್ನಾಕ್ ಖದೀಮರು ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸ್ತಾ ಇದ್ರು. ಈ ಜೋಡಿ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರು ಅಂದ್ರೆ ಅದು ಆಗೇ ಹೋಗುತ್ತೆ. ಸೈಯದ್, ಮಜರ್, ರಾಬ್ರಿ, ದರೋಡೆ, ಸರಗಳ್ಳತನದಲ್ಲಿ ಪಂಟ. ಜೈಲಿಗೆ ಹೋಗಿ ಬಂದಿದ್ರು, ಚಾಳಿ ಮಾತ್ರ ಬಿಟ್ಟಿರಲಿಲ್ಲ. ಇಬ್ಬರ ಮೇಲೆ ಹಲವು ಠಾಣೆಗಳಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಈ ಮುಂಚೆ ಕೂಡ ಅವನು ಬೇರೆ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಕೆಲವೊಂದು ಕುಕೃತ್ಯಗಳಲ್ಲಿ ತೊಡಗಿದ್ದು ನಮ್ಮ ಅರಿವಿಗೆ ಒಂದು ಕಡೆ ನಿಂತ್ಕೊಂಡಿದ್ರು. ಅವ್ರನ್ನ ಹಿಡ್ಕೊಂಡಾಗ ಆ ಸಂದರ್ಭದಲ್ಲಿ ಅವ್ರ ಹತ್ರ ಕೆಲವೊಂದು ಡ್ರಗ್ ಕೂಡ ಸಿಕ್ತು. ಈಗ ನಮ್ಮಲ್ಲಿ ಆಗಿರೋದನ್ನು ನಾವು ತಕ್ಷಣ ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದೀವಿ. ರಾಜಧಾನಿ ಕ್ರೈಮ್ ನಂಬರ್ 2. ಅದು ಖದೀಮರ ಕತೆ. ಬೆಂಗಳೂರಿನ ಭೈರಪ್ಪ ಲೇಔಟ್ನಲ್ಲಿದ್ದ ಮುಜಾಮಿಲ್ ಪಾಷಾ ಆಟೋ ಓಡಿಸ್ತಾ ಪತ್ನಿ 3 ಮಕ್ಕಳ ಜೊತೆ ಸಂಸಾರ ಸಾಗ. ಇವರಿಬ್ಬರ ವೈಯಕ್ತಿಕ ಜಗಳ ದೊಡ್ಡವರ ಮುಂದೆ ನ್ಯಾಯ ಪಂಚಾಯಿತಿವರೆಗೂ ಹೋಗಿತ್ತಂತೆ. ಐಷಾ ಕೆಲಸದಿಂದ ಸಾಕಾಗಿ ಬಂದ ಪತಿಯನ್ನ ನಿಂದಿಸಿದ್ದಳಂತೆ. ನಂತರ ನೇರ ಸ್ಟೇಷನ್ಗೆ ಹೋಗಿ ಶರಣಾಗಿದ್ದಾನೆ. ಅಪ್ಪ ಜೈಲಿಗೆ, ಅಮ್ಮ ಬಾರದ ಲೋಕಕ್ಕೆ. 3 ಮಕ್ಕಳು ಈಗ ಅನಾಥರಾಗಿದ್ದಾರೆ. ಆ ಪ್ರಕರಣದ ಹಿನ್ನೆಲೆ ಏನಂತಂದರೆ ಅವಳ ಗಂಡನೇ ಆದಂಥ ಮುಜಮಿಲ್ ಪಾಷಾ ಅನ್ನೋನು ಅವಳನ್ನ ಯಾವುದೋ ಕಾರಣದಿಂದ ಕೊಲೆ ಮಾಡಿದ್ದಾನೆ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ಆ ಕುಟುಂಬಕ್ಕೆ 3 ಜನ ಮಕ್ಕಳಿದ್ದಾರೆ. ಮದುವೆಗೆ 11 ವರ್ಷ ಆಗಿತ್ತು. ಈಗ ಯಾವುದೋ ಕಾರಣಕ್ಕೆ ಕೊಲೆ ಆಗಿದ್ದಾಳೆ. ಆ ಪ್ರಕರಣ ನಾವು ದಾಖಲಿಸ್ಕೊಂಡು ಈಗ ತನಿಖೆ ಮಾಡ್ತಾ ಇದ್ದೀವಿ. ರಾಜಧಾನಿ ಕ್ರೈಮ್ ನಂಬರ್ 3. ಇತ್ತೀಚೆಗೆ ಆನ್ಲೈನ್ ದೋಖಾ, ಬ್ಯಾಂಕ್ ಹೆಸರಲ್ಲಿ ವಂಚನೆ ಸಾಮಾನ್ಯವಾಗಿದೆ. ಅದೇ ರೀತಿ ಇಲ್ಲಿಬ್ಬರು ಅಮಾಯಕರ ಬಳಿ OTP ಪಡೆದು ಅಕೌಂಟ್ನಿಂದ ಹಣ ಎಗರಿಸುತ್ತಿದ್ದವರು ಶಿವಪ್ರಸಾದ್ ಮತ್ತು ಪಂಕಜ್ ಚೌಧರಿ ಎಂಬ ಖದೀಮರು BBMP ವಾರ್ಡ್ ಆಫೀಸ್ನಿಂದ ಕರೆ ಮಾಡುತ್ತಿರುವುದಾಗಿ ನಂಬಿಸಿ ಡೆಬಿಟ್ ಕಾರ್ಡ್ ನಂಬರ್, CVV, ಎಕ್ಸ್ಪೈರಿ ಡೇಟ್ ಮತ್ತು OTP ಪಡೆದು ವಂಚನೆ ಮಾಡ್ತಿದ್ರು. ಈ ಖದೀಮರು ಆನ್ಲೈನ್ ಮೂಲಕ ಮೊಬೈಲ್ ಖರೀದಿಸಿ OLX ನಲ್ಲಿ ಮಾರಾಟ ಮಾಡ್ತಿದ್ರು. ಬೆಂಗಳೂರು ಈಶಾನ್ಯ ವಿಭಾಗ ಸೆಸ್ ಪೊಲೀಸ್ ಠಾಣಾ ಪೊಲೀಸರು ಇಬ್ಬರನ್ನು ಬಂಧಿಸಿ 22,000 ನಗದು, 9 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಹೇಳಿ ಕೇಳಿ ವೀಕೆಂಡ್ ಬಂದ್ರೆ ಸಿಟಿ ಟ್ರಾಫಿಕ್ ಎಲ್ಲ ಹೆದ್ದಾರಿಗೆ ಶಿಫ್ಟ್ ಆಗೋದು ಮಾಮೂಲು. ನೆಲಮಂಗಲ ರಸ್ತೆಯಲ್ಲೂ ಅದೇ ಸಮಸ್ಯೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಇದಕ್ಕೆ ಕಾರಣ ಆ ಭೀಕರ ಅಪಘಾತ. ರಸ್ತೆಯಲ್ಲಿ ಬಿದ್ದಿರೋ ಈರುಳ್ಳಿ ಲಾರಿ, ಅಲ್ಲೇ ಅಡ್ಡಲಾಗಿ ಬಿದ್ದಿರೋ ಮತ್ತೊಂದು ಬೃಹತ್ ಲಾರಿ. ಲಾರಿ ಎತ್ತಿಸೋಕೆ ದೊಡ್ಡ ಕ್ರೇನ್ ತಂದು ಹರಸಾಹಸ ಪಡ್ತಾ ಇರೋ ಪೊಲೀಸರು. 2 ಲಾರಿಗಳ ಮಧ್ಯೆ ನಡೆದ ಅಪಘಾತದಿಂದ ಮುಖ್ಯ ರಸ್ತೆಯೇ ಬಂದಾಯಿತು. ಸರ್ವಿಸ್ ರಸ್ತೆಗೆ ಎಲ್ಲಾ ವಾಹನಗಳು ದಾಂಗುಡಿ ಇಟ್ವು. ಶುರುವಾಯಿತು ನೋಡಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯ ಬೆಂಗಳೂರು-ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4ರ ದೃಶ್ಯಗಳಿವು. ತುಮಕೂರು ಮಾರ್ಗದಿಂದ ಬೆಂಗಳೂರು ರಸ್ತೆಗೆ ಬರ್ತಾ ಇದ್ದ ಈರುಳ್ಳಿ ತುಂಬಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ರಸ್ತೆಗೆ ನುಗ್ಗಿದೆ. ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾ ಇದ್ದ ತಮಿಳುನಾಡು ಮೂಲದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ 2 ಲಾರಿಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ವು. ಅಪಘಾತ ಆಗ್ತಾ ಇದ್ದಂತೆ ಎಲಿವೇಟೆಡ್ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಯಿತು. ಅಪಘಾತದಲ್ಲಿ 2 ಲಾರಿ ಚಾಲಕರಿಗೂ ಗಂಭೀರ ಗಾಯ ಆಗಿದೆ. ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದುರಂತ ಅಂದ್ರೆ ಮಧ್ಯಾಹ್ನ ಆಕ್ಸಿಡೆಂಟ್ ಆದ್ರೂ ರಾತ್ರಿವರೆಗೂ ಟ್ರಾಫಿಕ್ ಕಿರಿಕಿರಿಗೆ ಜನ ಹೈರಾಣಾಗಿ ಹೋದ್ರು. ಅಭಿಷೇಕ್ ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರಿಗೆ ಸ್ವಾಗತ. BDA ಕರ್ಮಕಾಂಡ ನಂತರ ಈಗ BBMP ಅಕ್ರಮಗಳು ಎಳೆಯಾಗಿ ಬರ್ತಾ ಇದೆ. ACB ಅಧಿಕಾರಿಗಳು BDA ನಂತರ ಪಾಲಿಕೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ನೂರಾರು ಅಕ್ರಮ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದು ಸೋಮವಾರವೂ ದಾಳಿ ನಡೆಸಲು ಸಜ್ಜಾಗಿದೆ. ACB ಟೀಮ್ನಿಂದ 126 ಫೈಲ್ ತಲಾಶ್. BBMP ವಿರುದ್ಧ ಬರ್ತಾ ಇದೆ ದೂರಿನ ಸುರಿಮಳೆ.
ಬಿಡಿಎ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋ ಮೀನುಗಳಿಗೆ ಶಾಕ್ ಕೊಟ್ಟ ಎಸಿಬಿ ಈಗ ಬಿಬಿಎಂಪಿ ಅಕ್ರಮದಲ್ಲಿ ತೊಡಗಿದ್ದ ತಿಮಿಂಗಿಲಗಳಿಗೆ ಭರ್ಜರಿ ಗುನ್ನಾನೆ ಇಟ್ಟಿದೆ. ನಿನ್ನೆ ಇಡೀ ದಿನ ಬಿಬಿಎಂಪಿ ಅಧಿಕಾರಿಗಳ ಕಚೇರಿಗಳಲ್ಲಿ ಜಾಲಾಡಿದ್ದ ಎಸಿಬಿ ಟೀಮ್ ಸುಮಾರು 126ಕ್ಕೂ ಹೆಚ್ಚು ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇದೆ. ಎಸಿಬಿ ಟೀಮ್ ತಲಾಶ್ನಲ್ಲಿ ಜಾಹೀರಾತು, ಟಿಡಿಆರ್, ಟೌನ್ ಪ್ಲಾನಿಂಗ್ ವಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಿರುವ ಕೆಲ ದಾಖಲೆಗಳು ಸಿಕ್ಕಿವೆಯಂತೆ. 5 ವರ್ಷಗಳ ವಿವಿಧ ವಿಭಾಗಗಳ ಎಲ್ಲಾ ಕಾರ್ಯನಿರ್ವಹಣೆ ದಾಖಲೆ ವಶಕ್ಕೆ ಪಡೆದಿದ್ದು, ಸಿಗದ ದಾಖಲೆಗಳನ್ನು ಸೋಮವಾರ ನೀಡುವಂತೆ ಎಸಿಬಿ ಸೂಚಿಸಿದೆ. ಇನ್ನು ನಿನ್ನೆ ನಡೆದ ದಾಳಿ ಬೆನ್ನಲ್ಲೇ ಬಿಬಿಎಂಪಿ ವಿರುದ್ಧ ಸಾಲು ಸಾಲು ದೂರುಗಳು ಎಸಿಬಿಗೆ ಬರ್ತಾ ಇದೆಯಂತೆ. ಎಸಿಬಿ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ 1 ವಾರದ ಮಟ್ಟಿಗೆ ಪಡ್ಕೊಂಡಿದೆ. ಇವತ್ತು ಕೂಡ ಗೌಪ್ಯವಾಗಿ ಎಸಿಬಿ ಟಿಡಿಆರ್ ಮತ್ತು ಟೌನ್ ಪ್ಲಾನಿಂಗ್ ಕೆಲ ಸ್ಥಳಗಳಿಗೆ ಭೇಟಿ ಕೊಟ್ಟು ಮ್ಯಾಪಿಂಗ್ ರಿಪೋರ್ಟ್ ತಯಾರು ಮಾಡಿಕೊಂಡಿದೆ. ಕೆಲ ಅಧಿಕಾರಿಗಳ ಲಿಸ್ಟ್ ರೆಡಿಯಾಗಿದ್ದು ಮತ್ತೆ ಸೋಮವಾರದಿಂದ ಎಸಿಬಿ ಸರ್ಚಿಂಗ್ಗೆ ಇಳಿಯಲಿದೆ. ದಾಳಿ ಸಂಪೂರ್ಣವಾದ ಬಳಿಕ ಬಿಬಿಎಂಪಿಯಲ್ಲಿ ಎಷ್ಟು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಅಸಲಿ ಸತ್ಯ ಗೊತ್ತಾಗುತ್ತೆ. ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸರ್ಕಾರದ ಎಲ್ಲಾ ಕಚೇರಿಗಳು ಒಂದೇ ಸೂರಿನಡಿನಲ್ಲಿ ಕಾರ್ಯನಿರ್ವಹಿಸಬೇಕು. ಜನರಿಗೆ ಸಕಾಲದಲ್ಲಿ ಸೇವೆ ಮತ್ತು ಸೌಲಭ್ಯಗಳು ಸಿಗಬೇಕು. ಇದೇ ಉದ್ದೇಶದಿಂದ 2012ರಲ್ಲಿ 5 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಕಂದಾಯ ಭವನ ನಿರ್ಮಾಣ ಕಾಮಗಾರಿ ಶುರುವಾಯಿತು. ಆದರೆ 49 ಲಕ್ಷ ಖರ್ಚು ಮಾಡಿ ಅಡಿಪಾಯ ಹಾಕಿದ್ರಷ್ಟೇ. ಇವತ್ತಿನವರೆಗೂ ಕಂದಾಯ ಭವನ ಕಾಮಗಾರಿ ನಿರ್ಮಾಣ ಆಗಿಲ್ಲ. ಇದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತೀಚೆಗೆ ಚಲಿಸ್ತಾ ಇದ್ದ ಬಿಎಂಟಿಸಿ ಬಸ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅಶೋಕ್ ಲ್ಯಾಲೆಂಡ್ ಕಂಪನಿ ತಜ್ಞರು ಬಿಎಂಟಿಸಿ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗಿತ್ತು. ಈಗ ಬಸ್ಗಳ ವಿನ್ಯಾಸ ದೋಷವೇ ಕಾರಣ ಅಂತ ಗೊತ್ತಾಗಿದೆ. ಬಸ್ನ ಸ್ಟಾರ್ಟರ್ ಹಾಗೂ ಡೀಸೆಲ್ ಪೈಪ್ ಅಕ್ಕಪಕ್ಕ ಇರೋದೇ ಈ ಘಟನೆಗೆ ಕಾರಣ. ಸ್ಟಾರ್ಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣವೇ ಡೀಸೆಲ್ ಪೈಪ್ಗೆ ಕಿಡಿ ತಗುಲಿ ಬೆಂಕಿ ಕಾಣಿಸಿಕೊಳ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.